ಕಾಣ್ತಾ ಇದೆಯಪ್ಪ. ಹಿಡ್ಕೊಂಡ ಆಮೇಲೆ 1 2 3 ಇನ್ನ ಹಿಡೀರೋ ನಾ ಹಿಡಿಯೋರ್ತಾರ ಬೆಕ್ಕಿಗೆ ಸಕ್ಸಸ್ಫುಲ್ ಗೈಸ್. ಈಗ ಮೆಟ್ರೋದಲ್ಲಿ ಹೋಗೋಕ್ಕೆ ಬಂದಿದ್ದೀನಿ ಗೈಸ್. ಇನ್ನೀ ಗೈಸ್ ಈಗ ಟಿಕೆಟ್ ತೊಗೊಂಡು ಮೆಟ್ರೋದಲ್ಲಿ ಹೋಗುವ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಸ್ವಾಗತ, ಬ್ಯೂಟಿಫುಲ್ ಸ್ವಾಗತ ಗೈಸ್. ಗೈಸ್ ನೈಟು ತೇಜು ಬ್ರೋ ಮನೆ ಹಾಲ್ಟ್ ಆಗಿದ್ದೆ, ಹಂಗಾಗಿ ಈಗ ನಾನು ಮನೆಗೆ ಅಂತ ಹೊರಡ್ತಾ ಇದ್ದೀನಿ. ಅಂದ್ರೆ ನನ್ನ ತಂಗಿ ಮನೆಗೆ ಅಂತ ಹೋಗ್ತಾ ಇದ್ದೀನಿ. ಆಯ್ತು, ಆಮೇಲೆ ಸಕಾಲಾಗಿ ಕಾಣ್ತಾ ಇದೆಯಪ್ಪ. ಗೈಸ್ ತೇಜು ಬ್ರೋ ಕಾಲೇಜ್ ಹೋಗ್ತಾರೆ ಅಂದ್ರೆ ನನಗೋಸ್ಕರ ವೆಯ್ಟ್ ಮಾಡ್ತಾರಂತೆ. ನಾನು ಅನ್ಕೊಂಡೆ ಅಣ್ಣನ ಜೊತೆ ಹೋಗುವ ಅಂತ, ಬಟ್ ಅವರು ನನಗೋಸ್ಕರ ವೆಯ್ಟ್ ಮಾಡ್ತಾರಂತೆ. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ಇದಾರಂತೆ. ಎಸ್ ಗೈಸ್, ಅಲ್ಲೇ ಇದ್ದಾರೆ, ನನಗೋಸ್ಕರ ವೆಯ್ಟ್ ಮಾಡ್ತಾವ್ರೆ. रुको जरा सबर करो. ನಾನು ಅಂದ್ಕೊಂಡೆ ತೇಜು ಬ್ರೋ ಹೋಗೋರೆ, ಬಸ್ಸಿನ ಬಿಟ್ಟು ಡ್ರಾಪ್ ಹಾಕ್ಸೋಣ ಅಂದ್ಕೊಂಡೆ, ಬಟ್ ಅವರು ನಾನು ಬರಲಿ ಅಂತ ವೆಯ್ಟ್ ಮಾಡ್ತಾರೆ. ಬ್ರೋ ನೀನು ನನಗೋಸ್ಕರ ವೆಯ್ಟ್ ಮಾಡ್ತಿದ್ಯಾ ಬ್ರೋ? ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಹೌದಾ, ನಾನು ಏನೋ ಕಾಲೇಜ್ಗೆ ಹೋಗ್ಬೇಕು, ಲೇಟ್ ಆಗುತ್ತೆ, ನಾನು ಅದಕ್ಕೇ ಸೀನ ಬ್ರಕ್ಕಲ್ಲಿ ಬಿಡಿಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನೀವು ನೋಡಿದ್ರೆ ಬರ್ತೀರಾ ಅನ್ಕೊಂಡು ನಾನು ವೆಯ್ಟ್ ಮಾಡ್ತೀನಿ. ನಡಿ ಹೋಗೋಣ. ಗೈಸ್ ಕೆರ್ಕೊಂಡು ಬಿಡಿಸ್ಕೊಂಡು ನನ್ನ ತಂಗಿ ಮನೆಗೆ ಹೋಗ್ಬೇಕು. ಚಲೋ ಬೈ. ಗೈಸ್ ಕೇರ್ಪುರಂ ಬಂದಿದ್ದೀವಿ ಗೈಸ್. ಡಿಪ್ರೆಷನ್ ಎಲ್ಲಿದೆ ಆ ನಿಮ್ಮ ಎಲ್ ಡೊರಾಡೋ? ಸ್ವಲ್ಪ ಮೇಲೆ ತಂಗಿ ಕೂಲ್ ಹಿಡ್ಕೊಂಡ ಆಮೇಲೆ 1 2 3 ಸಕ್ಸಸ್ಫುಲ್ ಗೈಸ್. ಇಟ್ಕೊಳ್ಳಿ ಮಾಡಲ್ಲ, ಕಟ್ಟಿ ಬೇಕು ಕಟ್ಟಿ ಬುಕ್ ಬ್ರೋ. ಇನ್ನೊಂದು ಕಣ ಕಷ್ಟಪಟ್ಟೆಲ್ಲ ಹಿಡಿದ್ರು. ಇನ್ನ ಹಿಡೀರೋ ನಾ ಹಿಡಿಯೋರ್ತಾರ ಬೆಕ್ಕಿಗೆ ರಕ್ತ ಗೊತ್ತಾ? ಇಲ್ಲಿ ಇಲ್ಲಿ ಇಲ್ಲೆಲ್ಲ ನೋಡು ಲೈನ್ಸ್ ಕಾಣಿಸ್ತೈತೆ. ನೋ ಕಾಮೆಂಟ್ಸ್. ಬರೋದು ಪರಿಚಿರೋದು. ಗೈಸ್ ಈಗ ತೇಜು ಬ್ರೋ ಮತ್ತೆ ಅವ್ರ ಅಣ್ಣ ನನ್ನ ಬಿಟ್ಬಿಟ್ಟು ಅವ್ರು ಹೋಗ್ತಾ ಇದ್ದಾರೆ. ಆಯ್ತು ಬಿಡು ಗೈಸ್ ಬಸ್ ಹತ್ತಿದ್ದೀನಿ. ಈಗ ಮೆಟ್ರೋದಲ್ಲಿ ಹೋಗಕ್ಕೆ ನಿಂತಿದ್ದೀನಿ ಗೈಸ್. ಈಗ ಟಿಕೆಟ್ ತಗೊಂಡು ಮೆಟ್ರೋದಲ್ಲಿ ಹೋಗುವ. A few moments later. ಗೈಸ್ ಟಿಕೆಟ್ ತಗೊಂಡು ಈಗ ಹೋಗ್ತಾ ಇದ್ದೀವಿ ಗೈಸ್ ಕೆಂಗೇರಿ ಕಡೆಗೆ. ಗೈಸ್ ಕೇರ್ಪುರಮಿಂದ ಕೆಂಗೇರಿಗೆ ಬಂದು ಕೆಂಗೇರಿ ನನ್ನ ತಂಗಿ ಮನೆಗೆ ಹೋಗ್ಬಿಟ್ಟು ಅವಳ ಮಾತಾಡಿಸ್ಕೊಂಡು ನಮ್ಮ ಭಾವನ ಮನೆಗೆ ಹೋಗ್ಬೇಕು ಅಷ್ಟೇ ಗೈಸ್. The next day. ಹಲೋ ಗೈಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಎಲ್ಲರಿಗೂ ಸ್ವಾಗತ, ಬ್ಯೂಟಿಫುಲ್ ಸ್ವಾಗತ ಗೈಸ್. ನನ್ನ ಇವತ್ತು ಅಂಗನಹಳ್ಳಿಯಲ್ಲಿ ಒಬ್ರು ಕಸ್ಟಮರು ನನ್ನ ಅವರು ಊರಲ್ಲಿ ಎಲ್ಲಮ್ಮ ತಾಯಿದು ಜಾತ್ರೆ ಇದೆ ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡಿದ್ರು. ಹಂಗಾಗಿ ನಾನುವೆ ಮತ್ತೆ ಅವ್ರ ಮಗನ ಇಬ್ರುವೆ ಅವ್ರು ಆಲ್ರೆಡಿ ಹೋಗಿದಾರಂತೆ. ಹಂಗಾಗಿ ನಾನು ಅವ್ರ ಮಗನ ಈಗ ಇಬ್ರು ಹೋಗ್ತಾ ಇದೀವಿ ಬೈಕಲ್ಲಿ. ಅದು ಎಲ್ಲಿ ಅಂತಂದ್ರೆ
ಬೆಟ್ಟದಪುರದ ಹತ್ರ ಫಂಕ್ಷನ್ ಮಾಡ್ತಾ ಇದಾರಂತೆ. ಹಂಗಾಗಿ ನನ್ನ ಕರೆದಿದ್ದಾರೆ ಬನ್ನಿ ಅಂತ. ಹಂಗಾಗಿ ಗೈಸ್ ನಾನು ಅವ್ರ ಮಗನ ಹೋಗ್ತಾ ಇದೀವಿ. ಈಗ ಫಸ್ಟ್ ಈಗ ಗಾಡಿಗೆ ಫ್ಯೂಲ್ ಹಾಕ್ಸ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನ ಫಂಕ್ಷನ್ ಮುಗಿಸ್ಕೊಂಡ್ ಬರ್ಬೇಕು. ಬನ್ನಿ ಗೈಸ್, ಈಗ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡ್ ಹೋಗಿ ಅವ್ರ ಮನೆ ಫಂಕ್ಷನ್ ಅಂದ್ರೆ ದೇವಸ್ಥಾನ ಕರೆದಿರೋದಕ್ಕೆ ಅಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡ್ ಬರುವ ಗೈಸ್. ಜಾಸ್ತಿ ಲಾಂಗ್ ಏನ್ ಹೋಗ್ತಾ ಇರೋದಕ್ಕೆ ಜಸ್ಟ್ 200 ಪೆಟ್ರೋಲ್ ಹಾಕ್ಸ್ಕೊತೀನಿ. ಬೆಟ್ಟದ ಪರಕ್ಕೆಲ್ಲ ಸಾಕು ಅನ್ಕೋತೀನಿ ನನ್ನ ಪ್ರಕಾರ. ನೋಡುವ ಗೈಸ್ ಎಷ್ಟು ತಗೋತದೆ. ಅಕಸ್ಮಾತ್ ಸಾಲ್ಟೇಜ್ ಆಯ್ತು ಅಂದ್ರೆ ಆ ಕಡೆಯಿಂದ ಬರ್ಬೇಕಾದ್ರೆ ಹಾಕ್ಸ್ಕೊಳಕಾಯ್ತದೆ ಗೈಸ್. ಬೇರೆ ಗಾಡಿಗಳೆಲ್ಲ ಪೆಟ್ರೋಲ್ ನ ಜಾಸ್ತಿ ಕೇಳುತ್ತೆ, ಆದ್ರೆ ನಮ್ ಗಾಡಿಗೆ ಪೆಟ್ರೋಲ್ 200 ರೂಪಾಯಿ ಹಾಕ್ಸಂದ್ರೆ 2 ಲೀಟರ್ ಹಾಕ್ಸಿದ್ರೆ ಇಲ್ಲಾಂದ್ರೆ 150 ಕಿಲೋಮೀಟರ್ ಸರೌಂಡಿಂಗ್ ಓಡಾಡ್ಬೋದು. ಅಷ್ಟು ಮೈಲೇಜ್ ಬರುತ್ತೆ. ಮ್ಯಾಕ್ಸಿಮಮ್ 40-50 ಓಡಾಡ್ತೀನಿ ಅಂತಂದ್ರೆ ಮ್ಯಾಕ್ಸಿಮಮ್ 150 ರೀಚ್ ಮಾಡ್ಬೋದು ಗೈಸ್. ಆರಾಮಾಗಿ ರೀಚ್ ಮಾಡ್ಬೋದು ಈ ಗಾಡಿಲಿ. ಚೀಟಿಂಗ್ ಕರ್ತಾ ಇತ್ತು. ಗೈಸ್, ನಾವು ರೂಟ್ನ ಮಿಸ್ ಮಾಡಿಕೊಂಡು ಅಲ್ಲಿ ಕಾಣ್ತಾ ಇತ್ತಲ್ಲ ಆ ಬೆಟ್ಟದಲ್ಲಿ ಕಲ್ಪಟ್ರೆ ಇದು ಮಾಡ್ತಾ ಇದ್ರು. ಅಲ್ಲೋಗಿ ಅಲ್ಲಿಂದ ರಿಟರ್ನ್ ಬಂದು ಮತ್ತೆ ಕರೆಕ್ಟ್ ರೂಟ್ ಬಂದಿದ್ದೀವಿ. ಮೀಟರ್ ಬೇಕು, ಮೀಟರ್. ಈಗ ಈ ರೂಟ್ ಅಂತೆ, ಈ ರೂಟಲ್ಲಿ ಹೋಗ್ತಾ ಇದೀವಿ. ಈಗ ಈ ರೂಟ್ ಅದು ಎಲ್ಲಿ ಕರ್ಕೊಂಡಿದೆ ಅಂತ ಗೊತ್ತಿಲ್ಲ. ನೋಡುವ ಗೈಸ್, ಲೆಟ್ಸ್ ಗೋ. Eternity later. ಗೈಸ್, ಲೊಕೇಶನ್ ಏನೋ ಬಂದು ಆದ್ರೆ ಲೊಕೇಶನ್ ಬಂದಿಗೆ ಇನ್ನೂ ಜನ ಯಾರು ಬಂದಿರಲಿಲ್ಲ ಅಷ್ಟು. ಈಗ ಆಲ್ರೆಡಿ ಸ್ವಲ್ಪ ಜನ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಪೂಜೆ ಕಾರ್ಯಕ್ರಮ ಏನೈತೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಗೈಸ್, ಈ ಊರಲ್ಲೂ ಎಲ್ಲಮ್ಮ ತಾಯಿ ದೇವಸ್ಥಾನದ್ದು ಹಳೆ ದೇವಸ್ಥಾನ ಏನಿತ್ತು, ಆ ದೇವಸ್ಥಾನ ತುಂಬಾ ಚಿಕ್ಕ ಗುಡಿ ಇತ್ತು. ಆ ಗುಡಿಲಿ ಯಾವುದೇ ತರದ ಪೂಜೆ ಕಮ್ಮಿ ನಡೀತಾ ಇತ್ತು ವರ್ಷಕ್ಕೊಂದ್ಸರಿ. ಆದ್ರೆ ಅಲ್ಲಿ ಯಾವುದೇ ತರದ ಪೂಜಾರಿ ಇರ್ಲಿಲ್ಲ. ಈಗ ಏನು ಪೂಜೆ ಹೊಸ ಪೂಜಾರಿನ ಆಯ್ಕೆ ಮಾಡಿ ಅವರು ಹಳ್ಳಿ ಹತ್ರ ಇರೋದು. ಈಗ ಆ ಹುಡುಗ ಪ್ರತಿ ವಾರ ಬಂದು ಪೂಜೆ ಮಾಡಬೇಕು. ಹಂಗಾಗಿ ಈ ದೇವಸ್ಥಾನಕ್ಕೆ ಅವನೇ ಪೂಜಾರಿ ಆಗಿರ್ತಾನೆ ಗೈಸ್. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ ನಮ್ಮೆಲ್ಲರನ್ನು ಕಾಯೇ. ಅಮ್ಮ ಎಲ್ಲಮ್ಮ ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ. ಗೈಸ್, ಅದು ದೇವಸ್ಥಾನ ಜೀರ್ಣೋದ್ಧಾರ ಅಂದರೆ ಹೊಸದಾಗಿ ಆಯ್ಕೆ ಮಾಡಿ ಬಟ್ ನನಗೆ ಹಂಗನ್ನು ಗೊತ್ತಿರಲಿಲ್ಲ. ಬಟ್ ನಂಗೆ ಆ ಥರ ಅಂತ ಗೊತ್ತಿರಲಿಲ್ಲ. ನಾನು ಅನ್ಕೊಂಡಿದ್ದೆ ಊರಲ್ಲಿ ಹಬ್ಬ ಮಾಡ್ತಾ ಇದ್ರ ಅಂತ. ಅದು ಹಬ್ಬ ಮಾಡ್ತಾ ಇರೋದಲ್ಲ, ದೇವಸ್ಥಾನನ ಜೀರ್ಣೋದ್ಧಾರ ಅಂದ್ರೆ ಹೊಸದಾಗಿ ದೇವಸ್ಥಾನ ಹೋಗಿ ಅಲ್ಲಿಗೆ ಜೀರ್ಣೋದ್ಧಾರನ ಮಾಡ್ತಾ ಇರೋದು. ಆಯ್ತು, ಏನ್ ಮಾಡೋದಾಗಲ್ಲ. ನಾನು ಮನೆಗೆ ಎಲ್ಲ ಆಗಿದ್ದಾರೆ. ಮತ್ತೆ ಎಲ್ಲಮ್ಮ ತಾಯಿ ಇದೈತಲ್ಲ ಅಲ್ಲಿಗೆ ಹೋಗುವಂತ ಪ್ಲಾನು ನೋಡೋದ ಹೆಂಗಾಗತ್ತೆ ಅಂತ. ಬಟ್ ಈಗ ಪ್ರೆಸೆಂಟ್ ಎಲ್ಲ ಕ್ಯಾನ್ಸಲ್ ಆಯ್ತು. ಈಗ ಸದ್ಯಕ್ಕೆ ಈಗ ಪಿರಿಯಾಪಟ್ಟಣ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇನ್ನೊಂದೇನೋ ಪ್ಲಾನ್ ಐತೆ, ಹೋಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ ಗೈಸ್, ಅಷ್ಟೇ ಗೈಸ್. ನಾನು ಅವ್ರ ಹುಡುಗನ ಕರ್ಕೊಂಡು ಹೋಗಿದ್ನಲ್ಲ, ಹುಡುಗನ ಕರ್ಕೊಂಡೋಗಿ ಅದು ಮನೆಗೆ ಬಿಟ್ಬಿಟ್ಟು ಮತ್ತೆ ಈಗ ನಾನು ಮನೆ ಕಡೆ ಹೊರಟಿದ್ದೀನಿ.
ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ಅಲ್ಲಿ ಸಪೋರ್ಟ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ ಗೈಸ್. ಅಭಿಮಾನಿಗಳೇ ನಮ್ಮನೆ